ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪನ್ನೀರ್ ಮಸಾಲ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಮೊದಲಿಗೆ ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಗೂ ಒಂದು 5-6 ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಫ್ರೈ ಮಾಡ್ತಾಯಿದ್ದೀವಿ. ನಂತರ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಒಂದು ಟೊಮಾಟೊ ಹೆಚ್ಚಿಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ನೋಡಿ, ಟೊಮಾಟೊ ಕೂಡ ಹಾಕಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಎಲ್ಲ ಜಾಸ್ತಿ ಏನು ಹಾಕ್ಬಾರ್ದು, ಸ್ವಲ್ಪನೇ ಹಾಕಿದರೆ ಸಾಕು. ಸ್ವಲ್ಪನೇ ಕ್ವಾಂಟಿಟಿ, 50 ಗ್ರಾಮ್ ಪನ್ನೀರ್ ಮಾಡ್ತಾಯಿದ್ವಿ ನಾವು, ಅದಕ್ಕೆ ಇಷ್ಟ ಆದರೆ ಸಾಕು. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕಿ ಚೆನ್ನಾಗಿ ಹಸಿ ಘಮ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗ್ತಾ ಇದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರು, ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು. ನಂತರ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಸ್ವಲ್ಪನೇ ಹಾಕಿದರೂ ಸಾಕು. ನೋಡಿ, ಸ್ವಲ್ಪ ಹಾಕ್ತಾಯಿದ್ದೀವಿ. ಚಕ್ಕೆ ಲವಂಗ ಹಾಕಿರೋದ್ರಿಂದ ಜಾಸ್ತಿ ಗರಂ ಮಸಾಲ ಹಾಕಬಾರ್ದು, ಇಲ್ಲಾಂದ್ರೆ ಮಸಾಲ ವಾಸನೆ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕಬೇಕು. ನೋಡಿ, ಸಾಲ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಗಚಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಸಿ ಇದನ್ನು ಆರಕ್ಕೆ ಬಿಡಬೇಕು. ನಂತರ ಒಂದು ಹಂಚಿಟ್ಕೋಬೇಕು. ಹಂಚಿಗೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಒಂದಿಷ್ಟು ಆಯಿಲ್ ಹಾಕಬೇಕು. ನಂತರ ಪನ್ನೀರನ್ನ ಸಣ್ಣದ ಒಂದೇ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಂಚಿನ ಮೇಲೆ ಹಾಕಿ ಸುಡಬೇಕು. ಫ್ರೈ ಮಾಡಬೇಕು ಅದನ್ನು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಪನ್ನೀರನ್ನ. ನಾವು 50 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ. ನೋಡಿ, ಅದು ಹೇಗೆ ಪೀಸ್ ಮಾಡಿ ಹಂಚಿನ ಮೇಲೆ ಆಯಿಲ್ ಹಾಕಿ ಹಿಂದೆ ತಿರುಗಿಸಿ ಸುಡಬೇಕು ಚೆನ್ನಾಗಿ. ನೋಡಿ, ನಾವೀಗ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲಕ್ಕೆ, ಅದನ್ನು ಮಿಕ್ಸಿ ಮಾಡಬೇಕಾಗಿ ಇದು ಹಾಗೆ ಸುಡ್ತಾ ಇರುತ್ತೆ. ಇದು ಪೂರ್ತಿ ಫ್ರೈ ಆದಮೇಲೆ ಇದನ್ನು ಆಫ್ ಮಾಡಿ ಮಿಕ್ಸಿ ಮಾಡಬೇಕೆಲ್ಲ ಮಸಾಲದು. ನೋಡಿ, ಹೀಗೆ ಫೋಲ್ಡ್ ಮಾಡಿ ಮತ್ತೆ ಮಗಚಿ ಹಾಕಬೇಕು. ಎರಡು ಕಡೆ ಸ್ವಲ್ಪ ಚೆನ್ನಾಗಿ ಸುಟ್ಟಿದೆ. ನೋಡಿ, ಚೆನ್ನಾಗಿ ಆಯಿಲ್ ಹಾಕಿ ಸುಟ್ಟಿದೆ. ನೋಡಿ, ಚೆನ್ನಾಗಿ ಕಲರ್ ಬಂದಿದೆ. ಥರ ಕೆಂಪು ಕಲರ್ ಬಂದಿದೆ ಸ್ವಲ್ಪ. ನೋಡಿ, ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ. ಆಯಿಲ್ ಹಾಕಿ
ಸುಡಬೇಕು ಚೆನ್ನಾಗಿ. ಸುಟ್ಟಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ಕೊತೀವಿ. ಈಗ ಮಸಾಲ ರೆಡಿ ಮಾಡಿದ್ವಲ್ಲ ಮುಂಚೆ, ಅದನ್ನು ಮಿಕ್ಸಿ ಮಾಡ್ಕೊತೀವಿ. ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಈಗ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀವಿ. ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ತಾಯಿದ್ದೀವಿ ನೋಡಿ. ಚೆನ್ನಾಗಿ ಸಣ್ಣಗಾಗಬೇಕು ನೋಡಿ. ಇನ್ನು ಸ್ವಲ್ಪ ಆಗಬೇಕು ಸಣ್ಣಗೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕೀಗ. ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಅದಕ್ಕೆ. ನೋಡಿ ಎಲ್ಲ ಮುಚ್ಚಳಕ್ಕೆ ಅಂಟ್ಕೊಂಡಿರುತ್ತಲ್ಲ ಅದು ಕೂಡ ಎಲ್ಲ ಹಾಕಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಬೇಕು ಸಣ್ಣಗೆ. ನೋಡಿ ಈ ಥರ ಆಗಬೇಕು. ಈಗ ನೋಡಿ ಪನ್ನೀರು ಅದನ್ನು ತೆಗೆದು ಇನ್ನೂ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಬೇಕು ಪನ್ನೀರು. ಇದಕ್ಕೆ ಒಂದು ಬಾಣಲೆ ಇಟ್ಟು ಆಯಿಲ್ ಹಾಕಿದ್ದೀವಿ ಒಗ್ಗರಣೆ ಕೊಡೋಕ್ಕೆ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಚಿಕ್ಕದು, ಅದನ್ನು ಇದಕ್ಕೆ ಹಾಕ್ಬೇಕು, ಈರುಳ್ಳಿನ ಒಗ್ಗರಣೆಗೆ. ನೋಡಿ ಚೆನ್ನಾಗಿ ಆ ಥರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ. ನಂತರ ಪನ್ನೀರ್ ಪೀಸ್ಗಳು ಕಟ್ ಮಾಡ್ಕೊತಾ ಇದ್ದೀವಿ. ಅದು ಕೂಡ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಬೇಕು ಇದನ್ನು, ಪನ್ನೀರನ್ನ. ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ತಾಯಿದ್ದೀವಿ. ಈಗ ಇದನ್ನು ಈರುಳ್ಳಿ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಸ್ವಲ್ಪ, ಪನ್ನೀರ್ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಕೂಡ ಇದಕ್ಕೆ ಹಾಕಬೇಕು. ಮೊದಲಿಗೆ ಅರಿಶಿನ ಪುಡಿ ಹಾಕಬೇಕು ಸ್ವಲ್ಪ ಅರ್ಧ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾವು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀವಿ ನೋಡಿ. ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಅದೆಲ್ಲ ಮಿಕ್ಸ್ ಆಗೋವರೆಗೂ. ನಂತರ ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನೇ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದೇ 3-4 ನಿಮಿಷ ಕುದಿಬೇಕಿದೆ ಚೆನ್ನಾಗಿ. ಮಸಾಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀವಿ ಈಗ. ನೋಡಿ ಕುದಿಬೇಕು ಚೆನ್ನಾಗಿ ಸ್ವಲ್ಪ. ನೋಡಿ ಕುದೀತಾ ಇದೆ. ಚಪಾತಿಗೆ ರೋಟಿ ಮಾಡ್ತೀವಲ್ಲ, ರೋಟಿ, ನಾನ್, ಕುಲ್ಚಾ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಪನ್ನೀರ್ ಗ್ರೇವಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ ರೆಡಿ ಆಗ್ತಾ ಇದೆ ಪನ್ನೀರ್ ಮಸಾಲ ಗ್ರೇವಿ. ನೋಡಿ ಚೆನ್ನಾಗಿ ಕುದೀತಾ ಇದೆ.
ನೀರೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನೋಡಿ. ಈಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಬೇಕೀಗ ಸ್ವಲ್ಪ ಹೊತ್ತಿಗೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಈಗ ಸರ್ವ್ ಮಾಡಿಕೊಂಡು ಊಟ ಮಾಡೋಕ್ಕೆ ರೆಡಿಯಾಗಿದೆ. ನನ್ನ ಚಾನಲ್ನ ಹಾಗೆ ನೋಡ್ತಾ ಇರಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್